ಡಿಯರ್ ಸ್ಟೂಡೆಂಟ್ಸ್, ಇವತ್ತು ಕ್ವೆಶನ್ ಬ್ಯಾಂಕ್ನ 6th ಕ್ವೆಶನ್ ಅನ್ನು ಸಾಲ್ವ್ ಮಾಡೋಣ. ಸೊ ಇಲ್ಲಿ ಫಾಲೋವಿಂಗ್ ಇಸ್ ದ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಆಫ್ ರಾಘವೇಂದ್ರ ಎಜುಕೇಷನ್ ಟ್ರಸ್ಟ್ ಬಳ್ಳಾರಿ. ಬ್ಯಾಲೆನ್ಸ್ ಶೀಟ್ ಆ್ಯಂಡ್ receipts and payments account is given here along with the adjustments. See here in balance sheet we have the capital fund of 64,000. It directly appears liability side of the balance sheet. ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಮತ್ತು ಬ್ಯಾಲೆನ್ಸ್ ಶೀಟ್ ಅನ್ನು ಮಾಡುವಾಗ ಡೈರೆಕ್ಟ್ ಆಗಿ ಕ್ಯಾಪಿಟಲ್ ಫಂಡ್ ಅನ್ನು ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೊಳ್ಬೇಕು, ಲಯಬಿಲಿಟಿ ಸೈಡ್. ಸಿ ಹಿಯರ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ 1200. received in advance in the year 16. 2016 ಅಲ್ಲಿ received in advance ಅಂದ್ರೆ ನೆಕ್ಸ್ಟ್ ಇಯರ್ ಇದೆ, ಅಂದ್ರೆ 2017 ನ ಅಮೌಂಟ್ ಅನ್ನ ರಿಸೀವ್ ಮಾಡಿದ್ದಾರೆ, ಅಂದ್ರೆ ಇಟ್ ರಿಲೇಟ್ಸ್ ಟು 2017. 2017 ನ ಸಬ್ಸ್ಕ್ರಿಪ್ಷನ್ ಗೆ ಈ ಅಮೌಂಟ್ ಅನ್ನ ಆಡ್ ಮಾಡಬೇಕು. ದೆನ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ 2800. ಇಲ್ಲಿ ಪುನಃ ನಾವು ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ನೋಡುವಾಗ ಎಕ್ಸ್ಪೆನ್ಸಸ್ 2015-16 2800 ಅಂದ್ರೆ ಸೇಮ್ ಅಮೌಂಟ್ ಇದೆ. ಅಂದ್ರೆ ಏನು, ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಇದ್ದ ಅಮೌಂಟ್ ಅನ್ನ ಈ ಸಲ ಪೇಮೆಂಟ್ ಮಾಡಿದ್ದಾರೆ. ಅಂದ್ರೆ ಏನಾಯ್ತು, ಆ ಔಟ್ಸ್ಟ್ಯಾಂಡಿಂಗ್ ಇರುವಂತ ಎಕ್ಸ್ಪೆನ್ಸಸ್ ಇವಾಗ ಕ್ಲಿಯರ್ ಆಯ್ತು, ಪೇಮೆಂಟ್ ಆಗಿ ಅದು ನಿಲ್ ಬ್ಯಾಲೆನ್ಸ್ ಅನ್ನ ತೋರಿಸ್ತದೆ. ಅಂದ್ರೆ ನೆಕ್ಸ್ಟ್ ಅದಕ್ಕೆ ಅಡ್ಜಸ್ಟ್ಮೆಂಟ್ ತಗೊಳ್ಳಿಕ್ಕಿಲ್ಲ. ದೆನ್ ಲೋನ್ ಆಫ್ 10,000 ಇದೆ. ಸೊ ಲೋನ್ ಆಫ್ 10,000 ಅಂದ್ರೆ ಲಯಬಿಲಿಟಿ ಆಗಿರ್ತದೆ, ಬ್ಯಾಲೆನ್ಸ್ ಶೀಟ್ ನ ಲಯಬಿಲಿಟಿ ಸೈಡ್ ಅಲ್ಲಿ ತಗೊಳ್ಬೇಕು. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಬ್ಯಾಲೆನ್ಸ್ ಶೋಸ್ 3,240. ದಿಸ್ ಇಸ್ ಲಾಸ್ಟ್ ಇಯರ್ಸ್ ಸರ್ಪ್ಲಸ್. ಇಟ್ ಶುಡ್ ಬಿ ಆಡೆಡ್ ಟು ದ ಕ್ಯಾಪಿಟಲ್ ಫಂಡ್. ದೆನ್ ಅಸೆಟ್ಸ್ ಅಲ್ಲಿ ಬಿಲ್ಡಿಂಗ್ ಆಸ್ ಇಟ್ ಅಪಿಯರ್ಸ್ ಅಸೆಟ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 400. ಇಲ್ಲಿ ನೋಡಿ, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅನ್ನುವಂಥದ್ದು 400 ತೋರಿಸಿದ್ದಾರೆ. ನೆಕ್ಸ್ಟ್ ಅಕೌಂಟ್ ಅಲ್ಲಿ ಅಂದ್ರೆ ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅಲ್ಲಿ 2015-16 ನ 400 ಅಮೌಂಟ್ ಅನ್ನ ರಿಸೀವ್ ಮಾಡಿದ್ದಾರೆ. ದಿಸ್ ಇಸ್ ರಿಸಿಟ್ ಸೈಡ್. ಅಂದ್ರೆ ಕಳೆದ ವರ್ಷ ಔಟ್ಸ್ಟ್ಯಾಂಡಿಂಗ್ ಇದ್ದ ಅಮೌಂಟ್ ಈ ವರ್ಷ ರಿಸೀವ್ ಆಗಿದೆ. ಅಂದ್ರೆ ಏನು, ಡ್ಯೂ ಇದ್ದದ್ದು ರಿಸೀವ್ ಆಗಿ ಅದು ನಿಲ್ ಬ್ಯಾಲೆನ್ಸ್. ಅದನ್ನ ಆ 400 ಅಮೌಂಟ್ ಅನ್ನ ನಾವು ಪುನಃ ತಗೊಳ್ಳಿಕ್ಕಿಲ್ಲ. ದೆನ್ ಔಟ್ಸ್ಟ್ಯಾಂಡಿಂಗ್ ರೆಂಟ್ 840. ಇಲ್ಲಿ ರೆಂಟ್ ಅನ್ನುವಂಥದ್ದು, ಸಿ ಹಿಯರ್ ರೆಂಟ್ ಅನ್ನುವಂಥ 1400 ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಇಯರ್ ಕೊಡ್ಲಿಲ್ಲ. ಅಂದ್ರೆ ಏನು, ಈ 1400 ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಲಾಸ್ಟ್ ಇಯರ್ ಇದ್ದ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಇನ್ಕ್ಲೂಡ್ ಆಗಿದೆ. ಅಂದ್ರೆ ಆ ರಿಸೀವ್ ಮಾಡುವಾಗ ಅಮೌಂಟ್ ಅನ್ನ ರಿಸೀವ್ ಮಾಡಿದ್ದಾರೆ. ಸೊ ಟೋಟಲ್ ಆಗಿ 1400 ರಿಸೀವ್ ಮಾಡಿದ್ದಾರೆ. ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ 1400 ಅಲ್ಲಿ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಆಫ್ 840 ಏನಿತ್ತು ಅದನ್ನ ಡಿಡಕ್ಟ್ ಮಾಡಬೇಕು. ದೆನ್ ಕ್ಯಾಶ್ ಅಟ್ ಬ್ಯಾಂಕ್ 20,000 ಈ ವರ್ಷದ್ದಲ್ಲ, ಅದು ಓಪನಿಂಗ್ ಬ್ಯಾಲೆನ್ಸ್ ಆಗಿರ್ತದೆ, ಅದನ್ನ ತಗೊಳ್ಳಿಕ್ಕಿಲ್ಲ. ಅದುವೇ ಬ್ಯಾಲೆನ್ಸ್ ಇಲ್ಲಿ ನಮಗೆ ಬ್ಯಾಲೆನ್ಸ್ ಬ್ರಾಡ್ ಡೌನ್ 20,000 ಆಗಿದೆ. ದೆನ್ ಸಬ್ಸ್ಕ್ರಿಪ್ಷನ್ ನಾನು ಹೇಳಿದಾಗೆ 400 ಅಮೌಂಟ್ ಅನ್ನ ತಗೊಳ್ಳಿಕ್ಕಿಲ್ಲ. ಕರೆಂಟ್ ಇಯರ್ ನಮಗೆ 2016-17. ಇಲ್ಲಿ ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಇಯರ್ ನೋಡಿ 16-17 ಅನ್ನುವಂಥದ್ದು ನಮ್ಮ ಕರೆಂಟ್ ಇಯರ್. ಸೊ ಕರೆಂಟ್ ಇಯರ್ ನ ಸಬ್ಸ್ಕ್ರಿಪ್ಷನ್ ಅನ್ನ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ತಗೊಳ್ಬೇಕು. 4,200 ಇನ್ನರ್ ಕಾಲಮ್. ಯಾಕಂದ್ರೆ ಇಲ್ಲಿ ಇರುವಂತ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಲಾಸ್ಟ್ ಇಯರ್ ರಿಸೀವ್ ಮಾಡಿದ 1,200 ಅನ್ನ ಈ ಸಬ್ಸ್ಕ್ರಿಪ್ಷನ್ ಜೊತೆ ಆಡ್ ಮಾಡಬೇಕು. ಪುನಃ ನೋಡಿ 2017-18 ಅಂದ್ರೆ ಏನು, ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಕಮಿಂಗ್ ಇಯರ್ ನ ಏನು 300 ರುಪೀಸ್ ಅನ್ನು ಇವಾಗ ರಿಸೀವ್ ಮಾಡಿದ್ದಾರೆ. ಅಂದ್ರೆ ಇದು ಡೈರೆಕ್ಟ್ ಆಗಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೊಳ್ಬೇಕು, ಲಯಬಿಲಿಟಿ ಸೈಡ್. ಎಂಟ್ರೆನ್ಸ್ ಫೀಸ್ 1,600 ಇದೆ. ಇಲ್ಲಿ ಎಂಟ್ರೆನ್ಸ್ ಫೀಸ್ ಏನ್ ಹೇಳಿದ್ದಾರೆ ಅಂದ್ರೆ ಹಾಫ್ ಆಫ್ ದ ಎಂಟ್ರೆನ್ಸ್ ಫೀಸ್ ಆರ್ ಟು ಬಿ ಕ್ಯಾಪಿಟಲೈಸ್ಡ್. ಸೊ ಎಂಟ್ರೆನ್ಸ್ ಫೀಸ್ ತಗೊಳ್ಳುವಾಗ ಹಾಫ್ ಅಮೌಂಟ್ ಅನ್ನ ಇನ್ಕಮ್ ಆಗಿ ತಗೊಳ್ಬೇಕು. ರಿಸಿಟ್ಸ್ ಅಂಡ್ ಪೇಮೆಂಟ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಇನ್ಕಮ್ ಸೈಡ್ ಅಲ್ಲಿ ರಿಮೈನಿಂಗ್ ಹಾಫ್ ಅಮೌಂಟ್ ಅನ್ನ ಅಂದ್ರೆ 800 ಅನ್ನ ಕ್ಯಾಪಿಟಲ್ ಫಂಡ್ ಗೆ ಆಡ್ ಮಾಡಬೇಕು. ರೆಂಟ್ 1,400 ಇದೆ, ಇದನ್ನ ಇನ್ಕಮ್ ಸೈಡ್ ಅಲ್ಲಿ ತಗೊಳ್ಬೇಕು. ಮತ್ತೆ ಇಲ್ಲಿದ್ದ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅನ್ನ ಡಿಡಕ್ಟ್ ಮಾಡಬೇಕು. ಸೊ ರೆಂಟ್ ಗೆ ರಿಲೇಟೆಡ್ ಆಗಿರುವಂತ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ದೆನ್ ಇನ್ಕಮ್ ಫ್ರಮ್ ರಿಫ್ರೆಶ್ಮೆಂಟ್ ಇನ್ಕಮ್ ಸೈಡ್ ಅಲ್ಲಿ ತಗೊಳ್ಬೇಕು, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್.
ದೆನ್ ಎಕ್ಸ್ಪೆನ್ಸಸ್ ತಗೊಳ್ಳುವಾಗ 2800 ತಗೊಳ್ಳಿಕ್ಕಿಲ್ಲ, ಯಾಕಂದ್ರೆ 2800 ಲಾಸ್ಟ್ ಇಯರ್ ಡ್ಯೂ ಆಗಿರುವಂತದ್ದು, ಔಟ್ಸ್ಟ್ಯಾಂಡಿಂಗ್ ಇದ್ದದ್ದು, ಈ ಸಲ ಅದನ್ನ ಪೇಮೆಂಟ್ ಮಾಡಿದ್ದಾರೆ. ನೋ ಮೋರ್ ಅಡ್ಜಸ್ಟ್ಮೆಂಟ್. 16-17 3600 ಅನ್ನ ಇನ್ನರ್ ಕಾಲಮ್ ಅಲ್ಲಿ ತಗೊಳ್ಬೇಕು, ಯಾಕಂದ್ರೆ ಪುನಃ ಇಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಎಕ್ಸ್ಪೆನ್ಸಸ್ ಡ್ಯೂ ಬಟ್ ನಾಟ್ ಪೇಡ್ 1000 ಇದೆ. ಅಂದ್ರೆ ದಿಸ್ ಇಸ್ ದ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆಫ್ ದ ಕರೆಂಟ್ ಇಯರ್. ಈ ವರ್ಷದ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್. ಸೊ 1000 rupees ಅನ್ನ ಈ ಎಕ್ಸ್ಪೆನ್ಸಸ್ ಗೆ ಆಡ್ ಮಾಡಬೇಕು. ದೆನ್ ಲೀಸ್ ಹೋಲ್ಡ್ ಲ್ಯಾಂಡ್ ಅಂದ್ರೆ ಏನು, ಲ್ಯಾಂಡ್ ಪರ್ಚೇಸ್ ಮಾಡಿದ್ದಾರೆ ಲೀಸಿಗೆ, ಅಂದ್ರೆ ಡೈರೆಕ್ಟ್ ಆಗಿ ಅಸೆಟ್ ಆಗಿ ತಗೊಳ್ಬೇಕು ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಇಂಟ್ರೆಸ್ಟ್ 800, ಇನ್ನರ್ ಕಾಲಮ್ ಅಲ್ಲಿ ಇಂಟ್ರೆಸ್ಟ್ ಅನ್ನ ಪೇಮೆಂಟ್ ಸೈಡ್ ಅಲ್ಲಿ ತಗೊಳ್ಬೇಕು, ಯಾಕಂದ್ರೆ ಇಲ್ಲೊಂದು ಅಡ್ಜಸ್ಟ್ಮೆಂಟ್ ಇದೆ. ಇಂಟ್ರೆಸ್ಟ್ ಡ್ಯೂ ಬಟ್ ನಾಟ್ ಪೇಡ್ 400, ಅಂದ್ರೆ ಡ್ಯೂ ಆಗಿದ್ದು ಪೇಮೆಂಟ್ ಆಗ್ಲಿಲ್ಲ, ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆಗಿರ್ತದೆ. ಪೇಮೆಂಟ್ ಆಗದೆ ಇರುವಂತಹ ಇಂಟ್ರೆಸ್ಟ್ ಅದನ್ನ ಕರೆಂಟ್ ಇಯರ್ಸ್ ಇಂಟ್ರೆಸ್ಟ್ 800 ಜೊತೆ ಆಡ್ ಮಾಡಬೇಕು. ದೆನ್ ರಿಫ್ರೆಶ್ಮೆಂಟ್ ಎಕ್ಸ್ಪೆನ್ಸಸ್ ಆಗಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಎಕ್ಸ್ಪೆನ್ಸಸ್ ಸೈಡ್ ಅಲ್ಲಿ ತಗೊಳ್ಬೇಕು. ದೆನ್ ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ನ ಬ್ಯಾಲೆನ್ಸ್ ಅಂದ್ರೆ ಕ್ಯಾಶ್ ಇನ್ ಹ್ಯಾಂಡ್ 16,700 APS ಅಸೆಟ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್. ಅಡ್ಜಸ್ಟ್ಮೆಂಟ್ಸ್ ಐ ಟೋಲ್ಡ್ ಅಬೌಟ್ ಎಕ್ಸ್ಪೆನ್ಸಸ್ ಡ್ಯೂ, ಅದಂದ್ರೆ ಎಕ್ಸ್ಪೆನ್ಸಸ್ ಗೆ ಆಡ್ ಆಗ್ತದೆ. ಒನ್ ಮೋರ್ ಅಡ್ಜಸ್ಟ್ಮೆಂಟ್ ಏನಂದ್ರೆ ಇದು ಎಕ್ಸ್ಪೆನ್ಸಸ್ ಡ್ಯೂ ಆಗಿರುವಂತದ್ದು ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಅಲ್ಲಿ ತಗೊಳ್ಬೇಕು. ಸಬ್ಸ್ಕ್ರಿಪ್ಷನ್ ಡ್ಯೂ ಬಟ್ ನಾಟ್ ರಿಸೀವ್ಡ್, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ added to the subscription and shown on the asset side of the balance sheet. Interest due but not paid, added to the interest and shown on the liability side of the balance sheet. Entrance fees already I told about that. Depreciate building by 10%, deducted from the building by 10% and shown on the expenditure side of the income and expenditure account. ಸಾಲ್ವ್ ಮಾಡುವಾಗ ನಾವು ಫಸ್ಟ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅನ್ನು ಡ್ರಾ ಮಾಡಬೇಕು. ನೇಮ್ ಆಫ್ ದ ಫರ್ಮ್ ಅಥವಾ ನೇಮ್ ಆಫ್ ದ ಆರ್ಗನೈಸೇಷನ್ ಅನ್ನ ಸ್ಟಾರ್ಟಿಂಗ್ ಬರೆದು ಮತ್ತೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2017 ಅಂತ ಬರೀಬೇಕು. ಟೂ ಸೈಡ್ಸ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್, ದೆನ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2017. The first item, capital fund, it appears liability side of the balance sheet. Capital fund, inner column alli 64,000. Then subscription received in advance. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅನ್ನುವಂಥದ್ದು ಸಬ್ಸ್ಕ್ರಿಪ್ಷನ್ ಜೊತೆ ಆಡ್ ಆಗ್ತದೆ. ದೆನ್ ಲೋನ್ ಆಫ್ 10,000 ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೆಕ್ಸ್ಟ್ ಐಟಮ್ ಆಗಿ ತಗೊಳ್ಬೇಕು. ಲೋನ್, ಇಲ್ಲಿ ಸ್ಪೇಸ್ ಬಿಡಬೇಕು. ಲೋನ್ ಔಟರ್ ಕಾಲಮ್ ಅಲ್ಲಿ ಅಮೌಂಟ್ ಅನ್ನ ತಗೊಳ್ಳುವ. $10,000. Then income and expenditure account 3,240. This is last year ಇದ್ದು ಸರ್ಪ್ಲಸ್, ಅದನ್ನು ನಾವು ಈ ಸಲ ಕ್ಯಾಪಿಟಲ್ ಫಂಡ್ ಗೆ ಆಡ್ ಮಾಡಬೇಕು. ಆಡ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ನೆನ್ಪಿಟ್ಕೊಳ್ಳಿ, ಲಾಸ್ಟ್ ಇಯರ್ ಅಲ್ಲಿದ್ದ ಅಮೌಂಟ್ ಇದು 3,240. ದೆನ್ ಅಸೆಟ್ ಸೈಡ್ ಅಲ್ಲಿ ಬಿಲ್ಡಿಂಗ್ ಇನ್ನರ್ ಕಾಲಮ್ ಅಲ್ಲಿ ತಗೊಳ್ತೇನೆ, ಯಾಕಂದ್ರೆ ಅಡ್ಜಸ್ಟ್ಮೆಂಟ್ ಇದೆ ಅದಕ್ಕೋಸ್ಕರ. ಬಿಲ್ಡಿಂಗ್ 60,000. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಗೆ ರಿಲೇಟೆಡ್. ದೆನ್ ರೆಂಟ್ ಇದೆ, ಔಟ್ಸ್ಟ್ಯಾಂಡಿಂಗ್ ರೆಂಟ್, ಇಟ್ ಶುಡ್ ಬಿ ಅಡ್ಜಸ್ಟೆಡ್ ವಿತ್ ದ ರೆಂಟ್ ಜೊತೆ ಅಡ್ಜಸ್ಟ್ ಮಾಡಲಿಕ್ಕೆ. ಕ್ಯಾಶ್ ಅಟ್ ಬ್ಯಾಂಕ್ ತಗೊಳ್ಳಿಕ್ಕಿಲ್ಲ, ಓಪನಿಂಗ್ ಬ್ಯಾಲೆನ್ಸ್. ದೆನ್ ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅಲ್ಲಿ 20,000 ಓಪನಿಂಗ್ ಬ್ಯಾಲೆನ್ಸ್ ತಗೊಳ್ಳಿಕ್ಕಿಲ್ಲ. ಸಬ್ಸ್ಕ್ರಿಪ್ಷನ್ 400 ತಗೊಳ್ಳಿಕ್ಕಿಲ್ಲ, ಯಾಕಂದ್ರೆ ಅದು ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್, ಈ ಸಲ ರಿಸೀವ್ ಮಾಡಿದ್ದು. ಲಾಸ್ಟ್ ಇಯರ್ ಅಲ್ಲಿ ನಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇತ್ತು,
ಈ ಸಲ ಅಮೌಂಟ್ ಅನ್ನು ರಿಸೀವ್ ಮಾಡಿದರೆ ನೋ ಮೋರ್ ಅಡ್ಜಸ್ಟ್ಮೆಂಟ್ ರಿಕ್ವೈರ್ಡ್. ದೆನ್ 2016-17 ಇದು 4200 ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಸಬ್ಸ್ಕ್ರಿಪ್ಷನ್ಸ್. ಇನ್ನರ್ ಕಾಲಮ್ 4200. ದೆನ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಇತ್ತು, ಅದನ್ನ ಇವಾಗ ಆಡ್ ಮಾಡಬೇಕು. ಆಡ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಇಯರ್ ಕೊಡ್ತೇನೆ 2016 ಅಲ್ಲಿ ರಿಸೀವ್ ಮಾಡಿದ್ದು, ಅಮೌಂಟ್ 1200. ಸಬ್ಸ್ಕ್ರಿಪ್ಷನ್ ಅಲ್ಲಿ 2017-18 300, 17-18 ಅಂದ್ರೆ ನೆಕ್ಸ್ಟ್ ಇಯರ್, ಅದನ್ನ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೊಳ್ಬೇಕು. ಲೋನ್ ಆದ ನಂತರ ನಾನು ತಗೊಳ್ತಾ ಇದ್ದೇನೆ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್, amount 300. Then entrance fees ಏನ್ ಹೇಳಿದ್ದಾರೆ ಅಂದ್ರೆ half of the amount is capitalized, half amount ಅನ್ನ ಇಲ್ಲಿ ತಗೊಳ್ಬೇಕು. ಕ್ಯಾಪಿಟಲ್ ಫಂಡ್ ಗೆ ಆಡ್ ಮಾಡ್ತಿದ್ದೇನೆ. $800, ರಿಮೈನಿಂಗ್ ಹಾಫ್ ಎಂಟ್ರೆನ್ಸ್ ಫೀಸ್ ಅಂತೇಳಿ ಇನ್ಕಮ್ ಸೈಡ್ ಅಲ್ಲಿ ತಗೊಳ್ಬೇಕು. ಬೈ ಎಂಟ್ರೆನ್ಸ್ ಫೀಸ್, ಅಮೌಂಟ್ ಕಾಲಮ್ಗೆ 800. ದೆನ್ ರೆಂಟ್ 1400. ಇಲ್ಲಿ ರೆಂಟ್ ತಗೊಳ್ಳುವಾಗ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಇತ್ತು, ಅದನ್ನು ಡಿಡಕ್ಟ್ ಮಾಡ್ಕೊಳ್ಬೇಕು. ಬೈ ರೆಂಟ್, ಇನ್ನರ್ ಕಾಲಮ್ 1400 ಲೆಸ್ ಲಾಸ್ಟ್ ಇಯರ್ಸ್ ಔಟ್ಸ್ಟ್ಯಾಂಡಿಂಗ್. ಲಾಸ್ಟ್ ಇಯರ್ಸ್ ರೆಂಟ್ ಔಟ್ಸ್ಟ್ಯಾಂಡಿಂಗ್ 840. ಡಿಡಕ್ಟ್ ಮಾಡಿದ ಮೇಲೆ ಅಮೌಂಟ್ ಔಟರ್ ಕಾಲಮ್ಗೆ ತಗೊಳ್ಬೇಕು. 560. ದೆನ್ ಇನ್ಕಮ್ ಫ್ರಮ್ ರಿಫ್ರೆಶ್ಮೆಂಟ್ಸ್ ಬೈ ಇನ್ಕಮ್ ಫ್ರಮ್ ರಿಫ್ರೆಶ್ಮೆಂಟ್, outer column 8,000. Then expenses, it may appear expenditure side of the income and expenditure account or asset side of the balance sheet. If the item is revenue, then it appears income side, expenditure side. If the item is capital expenditure, then it appears asset side of the balance sheet. Expenditure 2800 ತಗೊಳ್ಳಿಕ್ಕಿಲ್ಲ, 2800 ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೂಡ ಲಯಬಿಲಿಟಿ ಸೈಡ್ ಅಲ್ಲಿ ಇದೆ. ಎಕ್ಸ್ಪೆಂಡಿಚರ್. ದೆನ್ ಕರೆಂಟ್ ಇಯರ್ಸ್ ಎಕ್ಸ್ಪೆನ್ಸಸ್ ಅನ್ನು ತಗೊಳ್ಳುವ 3600 ಬೈ ಎಕ್ಸ್ಪೆನ್ಸಸ್, ಇನ್ನರ್ ಕಾಲಮ್ 3600. ದೆನ್ ಅಡ್ಜಸ್ಟ್ಮೆಂಟ್ ಇದೆ, ಅದಕ್ಕೋಸ್ಕರ ಇನ್ನರ್ ಕಾಲಮ್ ತಗೊಂಡದು. ದೆನ್ ಲೀಸ್ ಹೋಲ್ಡ್ ಲ್ಯಾಂಡ್ ಇದೆ, ಲೀಸ್ ಹೋಲ್ಡ್ ಲ್ಯಾಂಡ್ ಅಂಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೊಳ್ಬೇಕು 8000. ದೆನ್ ಇಂಟ್ರೆಸ್ಟ್ expenditure side to interest
ಇನ್ನರ್ ಕಾಲಮ್ 1600 ಅಡ್ಜಸ್ಟ್ಮೆಂಟ್ ಇದೆ. ರಿಫ್ರೆಶ್ಮೆಂಟ್ ಎಕ್ಸ್ಪೆನ್ಸ್ 4000. ಇಂಟ್ರೆಸ್ಟ್ the amount is 800, 1600. To refreshment expense, outer column refreshment expense 4000. Then balance carried down is asset balance, cash in hand balance. $16,700. See the adjustment. First adjustment ಇರುವಂತದ್ದು expenses due but not paid 1000. Added to the ಎಕ್ಸ್ಪೆನ್ಸಸ್ಗೆ ಆಡ್ ಮಾಡಬೇಕು. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ಅಲ್ಲಿ ತಗೊಳ್ಬೇಕು. ಆಡ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ 1000 and outer column $4,600. Again balance sheet liability side, outstanding expense outer column 1000. Then subscription due but not received, added to the subscriptions. Add outstanding subscriptions. Amount is 200 and outer column the subscription will be $5,600. Again outstanding subscription is an asset. Outer column outstanding subscription 200. Interest due but not paid, outstanding interest. Add outstanding interest of 800. Add outstanding interest outstanding ಇರುವಂತದ್ದು 400. After adding 400, outer column 1200. Outstanding interest balance sheet ಅಲ್ಲಿ liability side ಅಲ್ಲಿ ತಗೊಳ್ಬೇಕು. Outstanding interest outer column 400. Then half of the entrance fees ತಗೊಂಡಾಗಿದೆ. ಡಿಪ್ರಿಸಿಯೇಟ್ ಬಿಲ್ಡಿಂಗ್ಗೆ 60,000 ಇದೆ, ಅದರ 10% ಲೆಸ್ ಡಿಪ್ರಿಸಿಯೇಷನ್ ಡಿಡಕ್ಟ್ ಮಾಡುವಾಗ 6,000. After deducting 6,000, outer column
54,000. ಒನ್ ಮೋರ್ ಅಡ್ಜಸ್ಟ್ಮೆಂಟ್ ಇದೆ, ಡಿಪ್ರಿಸಿಯೇಷನ್ ಅನ್ನ ಎಕ್ಸ್ಪೆಂಡಿಚರ್ ಸೈಡ್ ಅಲ್ಲಿ ತಗೊಳ್ಬೇಕು. ಟು ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್, ಔಟರ್ ಕಾಲಮ್ಗೆ 6,000. ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಟ್ವೈಸ್ ಅಪಿಯರ್ ಆಗ್ತದೆ. ಒಂದು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಥವಾ ಬ್ಯಾಲೆನ್ಸ್ ಶೀಟ್, ಎರಡೆರಡು ಸಲ ತಗೊಳ್ಬೇಕು ಅಡ್ಜಸ್ಟ್ಮೆಂಟ್ಸ್ ಅನ್ನ. ಇವಾಗ ಎಂಟ್ರೀಸ್ ಎಲ್ಲ ಆಯ್ತು. ಇನ್ನು ಫಸ್ಟ್ ಗೆ ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅನ್ನ ಕ್ಲೋಸ್ ಮಾಡಬೇಕು. ಯಾವ ಸೈಡ್ ಟೋಟಲ್ ಜಾಸ್ತಿ ಇದೆ ಅನ್ನುವಂಥದ್ದನ್ನ ನೋಡಿಕೊಂಡು ಬ್ಯಾಲೆನ್ಸಿಂಗ್ ಮಾಡಬೇಕು. ಸಿ ಹಿಯರ್, ಇಲ್ಲಿ ತನಕ ನಾವು ಸರ್ಪ್ಲಸ್ ಅನ್ನ ನೋಡಿದ್ದೇವೆ. ಈ ಕ್ವಶನ್ ಅಲ್ಲಿ ಡೆಫಿಸಿಟ್ ಇದೆ, ಅಂದ್ರೆ ಡೆಬಿಟ್ ಟೋಟಲ್ ಜಾಸ್ತಿ ಇದೆ. ಇಲ್ಲಿ ಡೆಬಿಟ್ ಟೋಟಲ್ ಇರುವಂತದ್ದು ಅಂದ್ರೆ ಎಕ್ಸ್ಪೆಂಡಿಚರ್ ಜಾಸ್ತಿ ಇದೆ ಇನ್ಕಮ್ಗಿಂತ. ಇಲ್ಲಿ ಡೆಬಿಟ್ ಟೋಟಲ್ ಇರುವಂತದ್ದು, ಡೆಬಿಟ್ ಸೈಡ್ ಟೋಟಲ್ 15,800 ಇದೆ. ಸೇಮ್ ಟೋಟಲ್ ಅನ್ನ ಕ್ರೆಡಿಟ್ ಸೈಡ್ ಅಲ್ಲಿ ಕೂಡ ಬರೆಯುವ. ದೆನ್ ಆಫ್ಟರ್ ಡಿಡಕ್ಟಿಂಗ್ ದ ಇನ್ಕಮ್ಸ್, ಎಲ್ಲ ಇನ್ಕಮ್ ಅನ್ನು ಡಿಡಕ್ಟ್ ಮಾಡಿದ ನಂತರ we have the difference of 840. ಇವಾಗ ನಮಗೆ ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ, ಕ್ರೆಡಿಟ್ ಸೈಡ್ ಅಲ್ಲಿ ಡಿಫರೆನ್ಸ್ ಇದೆ. ಈ ಡಿಫರೆನ್ಸ್ ಅನ್ನು ನಾವು ಅದಕ್ಕೆ ಅಗೇನ್ಸ್ಟ್ ಆಗಿ ಬರೀಬೇಕು. ಬೈ ಎಕ್ಸೆಸ್ ಆಫ್ expenditure over income. Excess of expenditure over income 840 ಇದೆ. within the bracket ಅಲ್ಲಿ ಡೆಫಿಸಿಟ್. ಇವಾಗ ಡೆಫಿಸಿಟ್ ಇರುವಾಗ ಇಟ್ ಈಸ್ ಡಿಡಕ್ಟೆಡ್ ಫ್ರಮ್ ದ ಕ್ಯಾಪಿಟಲ್ ಫಂಡ್. ಇಲ್ಲಿ ಕ್ಯಾಪಿಟಲ್ ಫಂಡ್ ಅಲ್ಲಿ 64,000 ಪ್ಲಸ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಲಾಸ್ಟ್ ಇಯರ್ಸ್ ಅಲ್ಲಿ ಬ್ಯಾಲೆನ್ಸ್ ಪ್ಲಸ್ ಎಂಟ್ರೆನ್ಸ್ ಫೀಸ್, ಇದು ಮೂರನ್ನ ಆಡ್ ಮಾಡಿದಾಗ 68,240. ಡೆಫಿಸಿಟ್ ಆಫ್ 840. ಡಿಡಕ್ಟ್ ಮಾಡಿ ಔಟರ್ ಕಾಲಮ್ಗೆ 67,200 and total of the balance sheet 78,900.